ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ರಾಯರು ಅವರನ್ನು ನಂಬಿರುವಂತಹ ಭಕ್ತರಿಗೆ ಅನುಗ್ರಹ ಮಾಡಿದರೆ ಆ ಭಕ್ತರ ಕೀರ್ತಿ, ಆ ಭಕ್ತರ ಅಭಿವೃದ್ಧಿ ಪ್ರಪಂಚದಾದ್ಯಂತ ಹೇಗೆ ಪ್ರಖ್ಯಾತ ಆಗುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಸಂಚಿಕೆಯೇ ಸಾಕ್ಷಿ. ನೋಡಿ, ಕೆಲವು ತಿಂಗಳ ಹಿಂದೆ ನಾನು ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ಚಿತ್ರದುರ್ಗದಲ್ಲಿ ವಾಸ ಇರುವಂತಹ ಲಲಿತಮ್ಮ ಅನ್ನುವ ಒಬ್ಬ ಮಹಿಳಾ ರಾಯರ ಭಕ್ತೆಯೂ ಹೌದು. ಹಾಗೆಯೇ ಇವರು ಮನೆಯಲ್ಲೇ ಹೆಣ್ಣು ಮಕ್ಕಳ ಮತ್ತು ಮಕ್ಕಳ ಬೊಜ್ಜು ಕರಗಿಸುವಂತಹ ಒಂದು ಮಿಲೆಟ್ಸ್ ಪೌಡರನ್ನು ತಾವೇ ತಯಾರು ಮಾಡಿ ಮಾರಾಟ ಮಾಡ್ತಾರೆ. ಇವರ ಬಗ್ಗೆ ನಾನು 6 ತಿಂಗಳ ಹಿಂದೆ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ಪರಿಚಯ ಮಾಡಿದ್ದೀನಿ. ಈಗ ಅವರ ಪ್ರಖ್ಯಾತಿ ಹೇಗಾಗಿದೆ ಅಂತಂದರೆ, ಅವರು ಮಾಡುವಂತಹ ಈ ಆರ್ಗ್ಯಾನಿಕ್ ಅಂದರೆ ಸಾವಯವ ಪದಾರ್ಥಗಳಿಂದ ಆರೋಗ್ಯಕರ ಆಯುರ್ವೇದ ಪದಾರ್ಥಗಳನ್ನು ಬಳಸಿ ಮಹಿಳೆಯರಲ್ಲಿ ಕಂಡುಬರುವಂತಹ ಬೊಜ್ಜು ಕರಗುವುದಕ್ಕೆ, ಹಾಗೆಯೇ ಈಗೆಲ್ಲ ಚಿಕ್ಕ ಮಕ್ಕಳಿಗೆ ಅಂದರೆ 5 ವರ್ಷದ ಮಕ್ಕಳಿಗೆ, 8 ವರ್ಷದ ಮಕ್ಕಳಿಗೆ ಬೊಜ್ಜಿನ ಸಮಸ್ಯೆ ಬರ್ತಾ ಇದೆ ಅಲ್ವಾ. ಈ ಬೊಜ್ಜನ್ನು ಕರಗಿಸೋದಕ್ಕೆ ಅವರು ಒಂದು ವಿಶೇಷವಾದಂತಹ ಆರ್ಗ್ಯಾನಿಕ್ ಸಾವಯವ ಪದಾರ್ಥಗಳನ್ನು ಬಳಸಿ ಒಂದು ಮಿಲೆಟ್ಸ್ ಪೌಡರನ್ನು ತಯಾರು ಮಾಡ್ತಾರೆ, ಮನೆಯಲ್ಲೇ ತಯಾರು ಮಾಡ್ತಾರೆ. ಆದರೆ ಇವರು ಇದನ್ನು ದೊಡ್ಡ ಉದ್ಯೋಗವನ್ನಾಗಿ ಮಾಡಿಕೊಂಡಿಲ್ಲ. ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವರಿಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತಾರೆ. ಈ ವಿಷಯವನ್ನು 6 ತಿಂಗಳ ಹಿಂದೆ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ಅವರು ಹಂಚಿಕೊಂಡಿದ್ರು. ಆ ವಿಡಿಯೋ ನೋಡಿದಂತಹ ಲಕ್ಷಾಂತರ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ವೀಕ್ಷಕರು ಲಲಿತಮ್ಮ ಅವರಿಂದ ಅವರು ತಯಾರು ಮಾಡುವಂತಹ ಈ ಮಿಲೆಟ್ಸ್ ಪೌಡರನ್ನು ತರಿಸ್ಕೊಂಡು ಅವರ ಆರೋಗ್ಯವನ್ನು ಸುಧಾರಿಸ್ಕೊಂಡಿದ್ದಾರಂತೆ. ಇವತ್ತು ಅವ್ರು ನಮ್ಮ ಮನೆಗೆ ಬಂದಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಸರ್, ನಾನು ನಿಮ್ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ವಿಡಿಯೋ ಪ್ರಸಾರ ಆದಮೇಲೆ ನನಗೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಆಂಧ್ರದಿಂದ, ಅಮೇರಿಕಾದಿಂದ, ಸಿಂಗಪೂರಿಂದ, ಆಸ್ಟ್ರೇಲಿಯಾದಿಂದ ಕೂಡ ನಾನು ತಯಾರು ಮಾಡುವಂತಹ ಈ ಪದಾರ್ಥಗಳಿಗೆ ಫೋನ್ ಮಾಡಿ ಬೇಡಿಕೆ ಇಟ್ಟು ತರಿಸ್ಕೊತಾ ಇದ್ದಾರೆ. ಜೊತೆಗೆ ಅದನ್ನು ಉಪಯೋಗಿಸಿ ಅವರ ಆರೋಗ್ಯ ಹೇಗೆ ಚೆನ್ನಾಗಿ ಆಗಿದೆ ಅನ್ನೋದನ್ನು ಕೂಡ ನನಗೆ ಶೇರ್ ಮಾಡ್ಕೋತಾ ಇದ್ದಾರೆ. ಇದೆಲ್ಲ ರಾಯರ ಕೃಪೆ. ಜೊತೆಗೆ ನೀವು ನಿಮ್ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ಬಗ್ಗೆ ಪ್ರಸಾರ ಮಾಡಿದಂತಹ ವಿಡಿಯೋನೇ ಕಾರಣ. ಅದಕ್ಕೆ ನಿಮಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ನಿಮ್ಮ ಮನೆಗೆ ಬಂದಿದ್ದೀನಿ ಸರ್ ಅಂತ ಇವತ್ತು ಬಂದಿದ್ದಾರೆ. ಜೊತೆಗೆ ಅವರು ಈಗ ವಿಶೇಷವಾಗಿ ಮಕ್ಕಳಿಗೆ ಸಂಬಂಧಪಟ್ಟಂತಹ ಒಂದು ಮಿಲೆಟ್ಸ್ ಪೌಡರನ್ನು ತಯಾರು ಮಾಡಿದಾರಂತೆ. ನಾನು ಆವಾಗಲೇ ಹೇಳಿದಾಗೆ ಈಗ ಚಿಕ್ಕ ಮಕ್ಕಳಲ್ಲೂ ಕೂಡ ಬೊಜ್ಜಿನ ಸಮಸ್ಯೆ ಬರ್ತಾ ಇದೆ. ಪುಟ್ಟ ಮಕ್ಕಳು ತುಂಬ ಬೊಜ್ಜಿನ ಸಮಸ್ಯೆಯಿಂದ ನರಳ್ತಾ ಇದ್ದಾರೆ. ಜೊತೆಗೆ ಇದರ ಪರಿಣಾಮ ಏನು ಅಂತಂದರೆ, ಬೊಜ್ಜು ಬರುವಂತಹ ಮಕ್ಕಳಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಲಲಿತಮ್ಮ ಅವರು ತಯಾರು ಮಾಡ್ತಾ ಇರುವಂತಹ ಈ ಮಿಲೆಟ್ಸ್ ಪೌಡರ್ ಇದೆಯಲ್ಲ, ಆ ಪೌಡರನ್ನು ನೀವು ನಿಮ್ಮ ಮಕ್ಕಳಿಗೆ ಹಾಲಿಗೆ ಬೆರೆಸಿ ಅವ್ರಿಗೆ ತೋರಿಸ್ಕೊಡ್ತಾರೆ. ಹೇಗೆ ಮಾಡಬೇಕು ಅನ್ನೋದನ್ನು ಅವರು ಇವಾಗ ನಿಮಗೆ ತೋರಿಸ್ಕೊಡ್ತಾರೆ. ಆ ಒಂದು ಪೇಯವನ್ನು ತಯಾರು ಮಾಡಿ ಪ್ರತಿನಿತ್ಯ ನಿಮ್ಮ ಮಕ್ಕಳಿಗೆ ಕೊಟ್ಟರೆ ನಿಮ್ಮ ಮಕ್ಕಳ ಆರೋಗ್ಯ ಅಭಿವೃದ್ಧಿ ಆಗೋದಲ್ಲದೆ ನಿಮ್ಮ ಮಕ್ಕಳಲ್ಲಿ ಬರಬಹುದಾದಂಥ ಹೃದಯಾಘಾತವನ್ನು ಕೂಡ ತಡೆಗಟ್ಟಬಹುದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮಕ್ಕಳಲ್ಲಿ ಬರುವಂತಹ ಬೊಜ್ಜನ್ನು ಕೂಡ ಈ ನಾನು ತಯಾರು ಮಾಡುವಂತಹ ಈ ಮಿಲೆಟ್ಸ್ ಪೌಡ್ರಿಂದ ಆ ಬೊಜ್ಜನ್ನು ಕರಗಿಸುತ್ತೆ ಸರ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮನೆಗೀಗ ಲಲಿತಮ್ಮ ಅವರು ಬಂದು ನಿಮ್ಮ ಜೊತೆ ಮಾತಾಡೋದಕ್ಕೆ ಕಾಯ್ತಾ ಇದ್ದಾರೆ. ನಾನೀಗ ನನ್ನ ಕ್ಯಾಮರಾವನ್ನು ಲಲಿತಮ್ಮ ಅವರಿಗೆ ಬಿಟ್ಕೊಡ್ತಾ ಇದ್ದೀನಿ. ಮುಂದಿನ ಮಾತುಗಳನ್ನು ಲಲಿತಮ್ಮ ಅವರು ಮಾತಾಡ್ತಾರೆ, ಬನ್ನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ.
ನಾನು ಲಲಿತಮ್ಮ ಅಂತ ಚಿತ್ರದುರ್ಗದವಳು. ಈ ಹಿಂದೆ ನಾನು ನಿಮಗೆಲ್ಲರಿಗೂ ಚಿರಪರಿಚಿತಳಾಗಿದ್ದೇನೆ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಿಂದ ನಿಮಗೆ ಪರಿಚಿತಳಾಗಿದ್ದೇನೆ. ಅದಕ್ಕೆ ಬರುವುದಕ್ಕೆ ಕಾರಣ ನಾನು ಒಂದು ಮಿಲೆಟ್ಸ್ ಪೌಡ್ರನ್ನು ಮಾಡಿದ್ದೆ. ಅದು ಹೆಣ್ಣು ಮಕ್ಕಳಲ್ಲಿ ಬೊಜ್ಜು ಕರಗಿಸುವಂಥದ್ದು, ದೈಹಿಕ ಬೆಳವಣಿಗೆ ಆಗುವಂಥದ್ದು, ಕೆಲವೊಂದು ರೋಗ ನಿರೋಧಕ ಶಕ್ತಿಯೂ ಇರುವಂತಹ ಒಂದು ಪೌಡ್ರನ್ನ ನಾನು ತಯಾರು ಮಾಡಿದ್ದೆ. ಮಧುಸೂದನ್ ಸರ್ ಒಂದು ಚಾನಲ್ ನಾನು ನೋಡಿ ತಕ್ಷಣ ನಾನು ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಬೇರೆಯವರಿಂದ ಹಿಡಿದು ನಾನು ಆ ನಂಬರ್ನ ತೊಗೊಂಡು, ಅವಾಗ ಅವ್ರ ಹತ್ರ ನಂಬರ್ ಇರಲಿಲ್ಲ, ನಾನು ತುಂಬ ಜನದ ಹತ್ರ ಹುಡುಕಿ ಆ ನಂಬರ್ ತೊಗೊಂಡು ಸರ್ರನ್ನು ಕಾಂಟ್ಯಾಕ್ಟ್ ಮಾಡಿದೆ. ನಾನು ಸರ್ ಹತ್ರ ಕೇಳಿಕೊಂಡೆ, ಸರ್ ನೀವು ನನಗೊಂದು ಅವಕಾಶ ಕೊಡ್ತೀರಾ? ನಾನು ಇದೊಂದು ಪೌಡರನ್ನು, ಮಿಲೆಟ್ಸ್ ಪೌಡ್ರು ಅಂದರೆ ಬೊಜ್ಜು ಕರಗಿಸುವಂಥದ್ದು, ದೈಹಿಕ ಬೆಳವಣಿಗೆ ಆಗುವಂಥದ್ದು, ಬೇರೆ ಬೇರೆ ಸಣ್ಣ ಪುಟ್ಟ ಆರೋಗ್ಯವನ್ನು ಕೊಡುವಂಥ ಒಂದು ಪೌಡ್ರನ್ನ ನಾನು ತಯಾರು ಮಾಡಿದ್ದೀನಿ. ನೀವು ನನಗೊಂದು ಅವಕಾಶ ಕೊಟ್ಟರೆ ನಾನು ನಿಮ್ಮ ಹತ್ರ ಬಂದು ನೀವೊಂದು ಚಾನಲ್ ಮಾಡಿಕೊಟ್ರೆ ಜನಗಳಿಗೆಲ್ಲ ಇದು ತಲುಪಿಸ್ಬೇಕು ಅಂತ ತುಂಬ ಆಸೆ ಇದೆ, ನನಗೆ ಅವಕಾಶ ಕೊಡ್ತೀರಾ ಅಂತ ಕೇಳಿಕೊಂಡೆ. ಆಗ ಅವರು ಬನ್ನಿ ಅಮ್ಮ ಮಾಡೋಣ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂಥೇಳಿ ತುಂಬ ಸಂತೋಷದಿಂದ ನನ್ನನ್ನು ಇಲ್ಲಿಗೆ ಕರೆಸ್ಕೊಂಡ್ರು. ನಾನು ಬಂದು ಹಿಂದೆ ನಾನು ಹೆಣ್ಮಕ್ಳಲ್ಲಿ ಬರುವಂಥ ಬೊಜ್ಜು ಕರಗಿಸೋವಂಥ ಪೌಡ್ರನ್ನ ಮಾಡಿದ್ದನ್ನೆಲ್ಲ ಹೇಳಿದೆ, ಹಾಗೆ ಮತ್ತು ಮಾಡಿ ಕೂಡ ತೋರಿಸ್ದೆ. ಆಗ ನನಗೆ ಜನಗಳು ತುಂಬ ರೆಸ್ಪಾನ್ಸ್ ಕೊಟ್ಟರು. ಜನಗಳೆಲ್ಲರೂ ಬಂದು ಮನೆ ಹತ್ರ ಕಾರ್ಗಳು ಹಾಕ್ಕೊಂಡು, ಎಲ್ಲಿಂದ ಅಂದರೆ ಉಡುಪಿ, ಕುಂದಾಪುರ, ಆಮೇಲೆ ತಮಿಳ್ನಾಡಿಂದ ಕೂಡ ನನಗೆ ಬಂದು ನಮ್ಮ ಮನೆಗೆ ಬಂದರು. ಅಮೇರಿಕದಿಂದ ಕೂಡ ನನಗೆ ಫೋನ್ ಕರೆಯಿಂದ ಇದನ್ನು ತರಿಸ್ಕೊಂಡ್ರು. ಆಮೇಲೆ ತುಮಕೂರಿಂದ ತುಂಬ ಜನ ಮನೆ ಹುಡುಕೊಂಡು ಬಂದರು. ಬೆಂಗಳೂರಿಂದ ಇವತ್ತಿಗೂ ಹುಡುಕೊಂಡು ಬರ್ತಾ ಇದ್ದಾರೆ. ನಮ್ಮ ಮನೆ ಎಲ್ಲಿದೆ ಅಮ್ಮ, ನಾವು ನಿಮ್ಮನ್ನು ನೋಡಿ ಮಾತಾಡಿಸ್ಬೇಕು, ಒಳ್ಳೆ ಈ ವಯಸ್ಸಲ್ಲಿ ಈ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ತುಂಬ ಸಂತೋಷಪಟ್ಟು ಮನೆಗೆ ಬಂದು ನನಗೂ ಕೂಡ ಆಶೀರ್ವಾದ ಮಾಡಿ, ರಾಯರ ಫೋಟೋನ ಫಸ್ಟ್ ನೋಡ್ತಾರೆ. ನಮ್ಮ ಮನೆಗೆ ಬಂದವರು ರಾಯರ ಫೋಟೋ ಎಲ್ಲಿಟ್ಟಿದ್ದಾರೆ ಅಂತ ನೋಡ್ತಾರೆ. ಅದನ್ನು ನಾನು ಅವ್ರಿಗೆ ತೋರಿಸ್ತೀನಿ, ರಾಯರ ಫೋಟೋ ಇಲ್ಲಿ ದೇವ್ರ ಕೋಣೆ ಒಳಗಿದೆ ನೋಡಿ ಅಂತೇಳಿ. ಅದನ್ನೆಲ್ಲ ನೋಡಿ ಸಂತೋಷಪಟ್ಟು 1 kg ತೊಗೊಳತ್ತಾಗ 5 kg ತೊಗೊಂಡು ಹೋಗ್ತಾ ಇದ್ದಾರೆ. ಹೀಗೆ ಒಳ್ಳೊಳ್ಳೆ ಕರೆಗಳು ಬರ್ತಾ ಇದೆ ಆಲ್ ಓವರ್ ಇಂಡಿಯಾ. ರಾಯರ ಭಕ್ತರಾದ ಮಧುಸೂದನ್ ಚಾನಲ್ ನೋಡಿದಂತಹ ರಾಯರ ಭಕ್ತರಾದಂಥವರು ಎಲ್ಲರೂ ಕೂಡ ಈ ಚಾನಲ್ನ ವೀಕ್ಷಿಸಿ ನನಗೆ ಆಲ್ ಓವರ್ ಇಂಡಿಯಾ, ತಮಿಳ್ನಾಡು ಬರುತ್ತೆ, ಬಾಂಬೆ ಬರುತ್ತೆ, ಆಂಧ್ರ ಬರುತ್ತೆ, ಸೇಲಂ ಹೋಗುತ್ತೆ, ಗುಜರಾತು, ಮಹಾರಾಷ್ಟ್ರ ಕಡೆಯಿಂದ ಎಲ್ಲ ಡೆಲ್ಲಿಯಿಂದ ಕೂಡ ಈ ಚಾನಲ್ ವೀಕ್ಷಕರು ನೋಡಿ ನನ್ನ ಹತ್ರ ಪೌಡ್ರನ್ನು ತರಿಸ್ಕೊಂಡಿದ್ದಾರೆ. ಹಾಗೆ ಅದನ್ನು ಅಷ್ಟು ಚೆನ್ನಾಗಿ ಈ ಪೌಡ್ರನ್ನು ಹೊಗಳಿದ್ದಾರೆ. ಅಮ್ಮ ತುಂಬ ಚೆನ್ನಾಗಿದೆ, ಬೇರೆ ಬೇರೆ ನಮಗೆ ಆಗುವಂಥ ಸಣ್ಣ ಪುಟ್ಟ ಅನಾರೋಗ್ಯ ಕೂಡ ಈ ಪೌಡ್ರಿಂದ ನಿವಾರಣೆ ಆಗಿದೆ ಅಂಥೇಳಿ ತುಂಬ ಸಂತೋಷದಿಂದ ನನಗೆ ಹೇಳ್ಕೊಂಡಿದ್ದಾರೆ. ಇವತ್ತಿಗೂ ಕೂಡ ಎಷ್ಟೋ ಜನ ಕೊರಿಯರ್ ಕೂಡ ನಾನು ಎಲ್ಲರಿಗೂ ಆರ್ಡರ್ಸ್ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ನಾನು ಕೊರಿಯರ್ ಮುಖಾಂತರ ತಲುಪಿಸ್ತಾ ಇದ್ದೀನಿ. ಇವತ್ತು ನಾನು ಯಾಕೆ ನಿಮ್ಮ ಮುಂದೆ ಬಂದಿದ್ದೀನಿ ಅಂದರೆ, ಕೆಲವರು ತುಂಬ ಜನ ವೀಕ್ಷಕರು ಮಕ್ಕಳಲ್ಲಿ ಬೊಜ್ಜು ಕರಗಿಸುವಂಥದ್ದು, ಹಾಗೆ ಜ್ಞಾಪಕ ಶಕ್ತಿ ಜಾಸ್ತಿ ಬರಬೇಕು. ಕೆಲವರು ಒಂದೊಂದ್ಸರಿ ಓದೋದಿಲ್ಲ, ಓದಿಗೋಸ್ಕರ ಜ್ಞಾಪಕ ಶಕ್ತಿ ಇರಲ್ಲ. ಹೀಗಾಗ್ಬಿಟ್ಟು ಅವರಿಗೆ ಜ್ಞಾಪಕ ಶಕ್ತಿ ಬರೋ ಅಂಥದ್ದು ಏನಾರು ಇದೆಯಾ ಅಂತ ಎಲ್ಲ ಕೇಳ್ತಾರೆ. ಆಮೇಲೆ ನಾನು ಅಂದ್ಕೊಂಡಿದ್ದು ಈ ಕೇಳಿದ್ದಕ್ಕಿಂತ ಹೆಚ್ಚಾಗಿ ನಾನು ಇನ್ನೂ ಒಂದು ಸ್ವಲ್ಪ ಹೆಚ್ಚಾಗಿ ತಯಾರು ಮಾಡಿದ್ದೀನಿ. 6 ವರ್ಷದಿಂದ 25 ವರ್ಷದ ಮಕ್ಕಳವರೆಗೂ ಬೊಜ್ಜು ಕರಗಿಸುವಂಥದ್ದು ಮತ್ತು ನೆನಪಿನ ಶಕ್ತಿ ಹಾಗೂ ಹೃದಯಾಘಾತವನ್ನು ತಡೆಗಟ್ಟುವಂತಹ ಒಂದು ಮಿಲೆಟ್ಸ್ ಪೌಡ್ರನ್ನು ಮಾಡಿದ್ದೀನಿ. ಆ ಪೌಡ್ರು ಒಂದೊಂದು ಚಮಚ ಮಕ್ಕಳು ಕುಡಿಯೋದ್ರಿಂದ ಎಷ್ಟೋ ಆರೋಗ್ಯವನ್ನು ಕಾಪಾಡುತ್ತೆ, ಬೊಜ್ಜು ಕರಗಿಸುತ್ತೆ, ಮುಂದೆ ಬರುವಂಥ ಅನಾರೋಗ್ಯವನ್ನು ನಿವಾರಣೆ ಮಾಡಿ ಹೃದಯಾಘಾತವನ್ನು ಕೂಡ ತಪ್ಪಿಸುತ್ತೆ. ನೋಡಿ, ನಾನು ತಯಾರು ಮಾಡಿರುವಂತಹ ಮಿಲೆಟ್ಸ್ ಪೌಡರ್ ಪ್ಯಾಕೆಟು ಹೀಗಿರುತ್ತೆ. ಇದರಿಂದ ನಾನು ನಿಮಗೆ ಈ ಮಿಲೆಟ್ಸ್ ಡ್ರಿಂಕನ್ನು ಹೇಗೆ ತಯಾರು ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಮೊದಲು ತಳದಪ್ಪ ಇರುವಂತಹ ಒಂದು ಇಂಡಾಲಿಯನ್ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಕೊಳ್ಳಿ. ಈಗ ನೀವು ಒಂದು ದೊಡ್ಡ ಲೋಟ ನೀರು, ಅಂದರೆ ಇದು 250 ml ನೀರು ಇರುತ್ತೆ ಇದರಲ್ಲಿ, ಅಂಥ ನೀರನ್ನು ನೀವು ಈ ಪಾತ್ರೆಯಲ್ಲಿ ಹಾಕಬೇಕು. ಈಗ ಈ ನೀರಿಗೆ ಶುದ್ಧವಾದ ಅರಿಶಿಣದ ಪೌಡರನ್ನು ಅರ್ಧ ಚಮಚದಷ್ಟು
ಹಾಕಬೇಕು. ಅರಿಶಿನ ಚೆನ್ನಾಗಿ ಮಿಕ್ಸ್ ಆಗಲಿ ಇದರಲ್ಲಿ. ಈಗ ನಾನು ತಯಾರು ಮಾಡಿರೋ 1 ಚಮಚದಷ್ಟು ಮಿಲೆಟ್ಸ್ ಪೌಡರನ್ನು ಈ ಪಾತ್ರೆಗೆ ಹಾಕಬೇಕು. ಸ್ಟವ್ ಹಚ್ಚೋದಕ್ಕಿಂತ ಮೊದಲು ಇದನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಹಾಕ್ದ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಚಿದ ಮೇಲೆ ಈ ಥರ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟು ಹಾಕಿಬಿಡುತ್ತೆ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ತಿರುಗಿಸ್ತಾ ಇರಬೇಕು. ಇದು 1 ರಿಂದ 1.5 ನಿಮಿಷ 2 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದ ಮೇಲೆ 1 ಚಮಚ ಜೇನುತುಪ್ಪವನ್ನು ಇದಕ್ಕೆ ಹಾಕಬೇಕು. ಈಗ ಅರ್ಧ ಲೋಟದಷ್ಟು ಹಾಲನ್ನು ಇದಕ್ಕೆ ಬೆರೆಸ್ಕೋಬೇಕು. ಈಗ ಡ್ರಿಂಕ್ಸ್ ರೆಡಿ ಆಯಿತು. ಇದನ್ನು 1 ಲೋಟಕ್ಕೆ ಹಾಕ್ಕೊಳ್ಳಿ. ಡ್ರಿಂಕ್ಸ್ ರೆಡಿ ಆಯ್ತಲ್ವಾ? ಈಗ ನೀವು ಇದನ್ನು 5 ವರ್ಷದಿಂದ 10 ವರ್ಷದ ಮಕ್ಕಳಿಗೆ ಕಾಫಿ ಕುಡಿಯೋಂಥ ಲೋಟದಲ್ಲಿ 1 ಲೋಟ ಕೊಡಬೇಕು. ಬೆಳಿಗ್ಗೆ 1 ಲೋಟ, ಸಂಜೆ 1 ಲೋಟ ಕುಡಿಬೇಕು. ಮತ್ತು 10 ವರ್ಷದ ಮೇಲ್ಪಟ್ಟಿರೋರು 25 ವರ್ಷದ ಒಳಗಿನವರೆಗೂ 1 ದೊಡ್ಡ ಲೋಟ, ಈಗ ನಾನು ಏನು ತಯಾರಿಸಿದ್ದೀನೋ ಅದೇ ಥರ ಅವ್ರು 1 ಲೋಟ ಬೆಳಿಗ್ಗೆ ಮತ್ತು ಸಂಜೆ ಕುಡಿಬೇಕು. ಇದರಿಂದ ನಿಮಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಅಂದರೆ, ಕೊಲೆಸ್ಟ್ರಾಲ್ ಕರಗುತ್ತೆ, ಬೊಜ್ಜು ಕರಗಿಸುತ್ತೆ, ಬೇರೆ ಆರೋಗ್ಯ ಮುಂದೆ ಬರುವಂತಹ ಈ ಸಣ್ಣ ಪುಟ್ಟ ರೋಗ ನಿರೋಧಕ ಶಕ್ತಿಯಾಗಿ ಇದು ದೇಹದಲ್ಲಿ ಕೆಲಸ ಮಾಡುತ್ತೆ. ಇದಕ್ಕಿಂತ ಉತ್ತಮವಾಗಿ ಹೆಚ್ಚಾಗಿ ಹೃದಯಾಘಾತವನ್ನು ತಪ್ಪಿಸುತ್ತೆ. ಮಹಿಳೆಯರಲ್ಲಿ ಮತ್ತು ಮಕ್ಕಳಲ್ಲಿ ಕಂಡುಬರುವಂತಹ ಬೊಜ್ಜಿನ ಸಮಸ್ಯೆಯನ್ನು ದೂರ ಮಾಡೋದಕ್ಕೆ, ಅಂದರೆ ಆ ಬೊಜ್ಜನ್ನು ಕರಗಿಸೋದಕ್ಕೆ ಒಂದು ವಿಶೇಷವಾದಂತಹ ಮಿಲೆಟ್ಸ್ ಪೌಡರ್ನಿಂದ ಹೇಗೆ ಒಂದು ಡ್ರಿಂಕ್ಸ್ನ ಅಥವಾ ಪಾನೀಯವನ್ನು, ಆರೋಗ್ಯಕರ ಪಾನೀಯವನ್ನು ತಯಾರು ಮಾಡಬಹುದು ಅನ್ನೋದ್ರ ಬಗ್ಗೆ ಚಿತ್ರದುರ್ಗದ ಲಲಿತಮ್ಮ ಅವರು ನಿಮಗೆ ಇದುವರೆಗೂ ಮಾಹಿತಿ ಕೊಟ್ಟಿದ್ದಾರೆ. ರಾಯರ ಭಕ್ತರೆಲ್ಲರೂ ಕೂಡ ಇವರ ಈ ಮಿಲೆಟ್ಸ್ ಪೌಡರನ್ನು ಖಂಡಿತವಾಗಲೂ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ತಗೋಬಹುದು. ಯಾಕೆ ಅಂದರೆ ಅವರು ಪ್ರತಿ ತಿಂಗಳು ನನಗೂ ಕೂಡ ಒಂದು ಈ ಮಿಲೆಟ್ಸ್ ಪೌಡರನ್ನು ಕೊಟ್ಟೋಗ್ತಾ ಇರ್ತಾರೆ. ನಾನು ಕೂಡ ಪ್ರತಿನಿತ್ಯ ಕುಡಿತಾ ಇರ್ತೀನಿ. ಆ ಮಿಲೆಟ್ಸ್ ಪೌಡರನ್ನು ನಾನು ಕುಡಿದಾಗ ನಿಜವಾಗ್ಲೂ ನನಗೆ ಒಂದು ಹೊಸತನ ಅಥವಾ ಒಂದು ರೀತಿ ಈ ಎನರ್ಜಿ, ಡಿವೈನ್ ಎನರ್ಜಿ ಅಂತೀವಲ್ಲ, ನಾನು ಕೂಡ ಸಸ್ಯತಜ್ಞ ಮತ್ತು ಆಯುರ್ವೇದ ತಜ್ಞ ಆಗಿರೋದ್ರಿಂದ ಆಯುರ್ವೇದ ಬೇರೆಗಳಲ್ಲಿರುವಂತಹ ಆ ಒಂದು ಎನರ್ಜಿ ಏನಿದೆ ಅನ್ನೋದು ನನಗೆ ಗೊತ್ತಿರೋದ್ರಿಂದ ಇವರು ತಯಾರು ಮಾಡಿರುವಂತಹ ಈ ಆರೋಗ್ಯಕರ ಮಿಲೆಟ್ಸ್ ಪೌಡರಲ್ಲಿ ಖಂಡಿತವಾಗ್ಲೂ ಆರೋಗ್ಯಕ್ಕೆ ಬೇಕಾದಂತಹ ಎಲ್ಲ ಗುಣಗಳು ಇದೆ. ಆದ್ದರಿಂದ ರಾಯರ ಭಕ್ತಿಗೆ ಒಂದು ಸೇವೆ ಮಾಡ್ತಾ ಇದ್ದೀನಿ ಅಂತ ನೀವು ಭಾವಿಸಿ ಅವರಿಂದ ನೀವು ಈ ಮಿಲೆಟ್ಸ್ ಪೌಡರನ್ನು ತರಿಸ್ಕೊಂಡ್ರೆ ಅವರಿಗೂ ಒಂದು ಅನುಕೂಲ ಆಗುತ್ತೆ, ಜೊತೆಗೆ ನಿಮಗೂ ಕೂಡ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ವಿಶೇಷವಾದಂತಹ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಅಜ್ಞಾನನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರು. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ನಮಸ್ಕಾರ. ಸರಿ ಗ ಮ ಗರಿ ಗ ಮ ಪ ದ ನಿ ಸರಿ ದ ನಿ ದ ನಿ ದ ಸರಿ ದ ನಿ ಸರಿ ಗರಿ ಸರಿ ದ ನಿ ದ ನಿ ಸರಿ ಗ ಮ ಗರಿ ದ ನಿ ರೆ ಸರಿ ಗ ಮ ಪ ದ ನಿ